ನಮಸ್ಕಾರ. ಮುಖ್ಯಾಂಶಗಳು. 7 ರಿಂದ 8 ಮಂದಿ ನೂತನ ಸಚಿವರಾಗಿ ನಾಳೆ ಪ್ರಮಾಣ ವಚನ. ರಾತ್ರಿ ವೇಳೆಗೆ ಪಟ್ಟಿ ಬಿಡುಗಡೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಅರ್ಥಪೂರ್ಣ ಬದಲಾವಣೆಗೆ ರಾಜಕೀಯ ಕ್ಷೇತ್ರ ಬಹುದೊಡ್ಡ ಮಾಧ್ಯಮ. ಯುವಕರು ನಿಸ್ವಾರ್ಥ ರಚನಾತ್ಮಕ ಕೊಡುಗೆ ನೀಡುವುದು ಅಗತ್ಯ. ಪ್ರಧಾನಿ ನರೇಂದ್ರ ಮೋದಿ. ಸುಪ್ರೀಂ ಕೋರ್ಟ್ನಿಂದ ಕೃಷಿ ಸುಧಾರಣೆ ಕಾನೂನುಗಳ ವಾಸ್ತವ ಸ್ಥಿತಿ ಅರಿಯಲು ಉನ್ನತ ಸಮಿತಿ ರಚನೆ. 2 ತಿಂಗಳೊಳಗಾಗಿ ವರದಿ ನೀಡಲು ಸೂಚನೆ. ಹಾಗೂ ಕೋವಿಡ್-19 ಲಸಿಕೆಗಳು ಸಂಪೂರ್ಣ ಸುರಕ್ಷಿತ. ಅಭಿಯಾನದಲ್ಲಿ ಜನರ ಸಹಭಾಗಿತ್ವ ಅತ್ಯಗತ್ಯ. ಕೇಂದ್ರ ಆರೋಗ್ಯ ಸಚಿವಾಲಯ. ವಾರ್ತೆಗಳ ವಿವರ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ನಾಳೆ ಸಂಜೆ 3:50ಕ್ಕೆ ನಡೆಯಲಿದ್ದು 7 ರಿಂದ 8 ಮಂದಿ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿರುವವರ ಪಟ್ಟಿ ಇಂದು ರಾತ್ರಿ ಬಿಡುಗಡೆಯಾಗಲಿದೆ ಎಂದರು. ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಯಡಿಯೂರಪ್ಪ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ ಮಹದ್ವಾರ ಹಾಗೂ ಸಂಪನ್ಮೂಲ ಕೇಂದ್ರವನ್ನು ಉದ್ಘಾಟಿಸಿದರು. ಕಂದಾಯ ಸಚಿವ ಆರ್ ಅಶೋಕ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಜಿ ಮರಿಸ್ವಾಮಿ, ಬಿಡಿಎ ಅಧ್ಯಕ್ಷ ಎಸ್ಆರ್ ವಿಶ್ವನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಯಡಿಯೂರಪ್ಪ, ಬೆಂಗಳೂರು ನಗರ ಜಿಲ್ಲೆಯ ಅಭಿವೃದ್ಧಿಗೆ ಈಗಾಗಲೇ 25 ರಿಂದ 65 ಕೋಟಿ ರೂಪಾಯಿ ಹಣ ಒದಗಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಬಿಡುಗಡೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ನಾಳೆ ರಾಜಭವನಕ್ಕೆ 3:30ಕ್ಕೆ ಬರಬೇಕು ಅಂತ, ನಾಳೆ 3:30ಗೆ ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇಲ್ಲಿ ಆಗ್ತಾ ಇರುವಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವಿಷಯವನ್ನು ತಿಳ್ಕೊಳ್ಳೋ ದೃಷ್ಟಿಯಿಂದ ಇವತ್ತಿನ ಹಣಕಾಸಿನ ಪರಿಸ್ಥಿತಿ ಈ ಮಿತಿಗಳಲ್ಲಿ ಈಗಾಗಲೇ ನಮ್ಮ ಮರಿಸ್ವಾಮಿ ಅವರೇನು ಅನೇಕ ಸಮಸ್ಯೆಗಳು ಹಣಕಾಸಿನ ನೆರವು ಕೇಳಿದ್ದಾರೆ. ಹಣಕಾಸಿನ ಇತಿಮಿತಿಗಳನ್ನು ನಾವು ಮಾಡಬೇಕಾಗುತ್ತೆ. ಈ ವರ್ಷದ ಪರಿಸ್ಥಿತಿ ನಮಗೆಲ್ಲ ಗೊತ್ತಿರುವಂಥದ್ದು. ಏನು ಮಾಡೋಕ್ಕೆ ಸಾಧ್ಯ ನೋಡ್ತೇನೆ ನಾನು. ಇವತ್ತು ಬಹಳ ಮುಖ್ಯವಾಗಿ ನಾವು ಈ ಭಾಗದ ಇರುವಂತಹ ಸಮಸ್ಯೆಗಳು, ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಗಳ ಬಗ್ಗೆ, ಶಿಕ್ಷಣ ಇಲಾಖೆಯ ಪ್ರಗತಿ ಬಗ್ಗೆ, ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗದ ಕಲ್ಯಾಣ, ಅಲ್ಪಸಂಖ್ಯಾತರ ಕಲ್ಯಾಣ, ಮಹಿಳೆ ಮತ್ತು ಮಕ್ಕಳ ಕಲ್ಯಾಣದ ವಿಷಯಗಳ ಬಗ್ಗೆ, ಕೆಲವು ಪ್ರಮುಖ ವಿಷಯಗಳು ಮಾತ್ರ ಚರ್ಚೆ ಮಾಡೋಕ್ಕೆ ಸಾಧ್ಯ ಇದೆ. ಎಲ್ಲವನ್ನು ಮಾಡೋಕ್ಕಾಗೋದಿಲ್ಲ. ಈ ಆರ್ಥಿಕ ವರ್ಷದ ಅಂತ್ಯದ ಬಗ್ಗೆ ಅದನ್ನು ಪೂರ್ಣ ಮಾಡುವಂಥದ್ದು ಅಗತ್ಯ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಅಧಿಕಾರಿಗಳು ಈ ಗ್ರಾಮೀಣ ಕುಡಿಯುವ ನೀರಿನ ವಿಷಯದಲ್ಲಿ ಏನು ಸಮಸ್ಯೆಗಳಿದೆ, ಯಾವುದಕ್ಕೋಸ್ಕರ ಪೂರ್ಣ ಆಗಿಲ್ಲ, ಈ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ರೆ ಮುಂದಿನ ವಿಷಯಕ್ಕೆ ಹೋಗಕ್ಕೆ ಅನುಕೂಲ. ಪ್ರಜಾಪ್ರಭುತ್ವದ ರಕ್ಷಣೆಗೆ ದೇಶದ ಸಾಮಾನ್ಯ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕೀಯ ರಂಗವನ್ನು ಪ್ರವೇಶಿಸಬೇಕು. ಪ್ರಜಾಪ್ರಭುತ್ವದಲ್ಲಿ ಹೆಚ್ಚು ಭಾಗಿಯಾಗಿ ಕುಟುಂಬ ರಾಜಕಾರಣವನ್ನು ತಡೆಹಿಡಿಯಬೇಕು. ಸಾಮಾನ್ಯ ಯುವಕರು ರಾಜಕೀಯ ರಂಗ ಪ್ರವೇಶಿಸದಿದ್ದರೆ ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ವಿವೇಕಾನಂದ ಜಯಂತಿ ಅಂಗವಾಗಿ ಆಯೋಜಿಸಿದ್ದ 2ನೇ ರಾಷ್ಟ್ರೀಯ ಯುವ ಸಂಸತ್ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಪ್ರಧಾನಿ, ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವದ ಬಹುದೊಡ್ಡ ಶತ್ರುವಾಗಿದೆ. ಯುವ ಶಕ್ತಿ ಕುಟುಂಬ ರಾಜಕಾರಣವನ್ನು ದೂರವಿಟ್ಟು ರಾಜಕೀಯ ರಂಗದಲ್ಲಿ ಬದಲಾವಣೆ ತರಬೇಕು. ಯುವ ಜನರು ತಮ್ಮ ವಿಚಾರ ದೂರದೃಷ್ಟಿಯೊಂದಿಗೆ ಮುಂದೆ ಸಾಗಬೇಕು ಎಂದು ಪ್ರತಿಪಾದಿಸಿದರು. ಸಾಮರ್ಥ್ಯ, ಸಾಧನೆ ಮತ್ತು ಪ್ರಾಮಾಣಿಕತೆಯ ಮೇಲೆ ಚುನಾವಣೆ ಎದುರಿಸುವ ಕಾಲ ಇದಾಗಿದೆ. ದೇಶದ ಜನರು ಪ್ರಾಮಾಣಿಕ ವ್ಯಕ್ತಿಗಳಿಗೆ ಅವಕಾಶ ನೀಡುತ್ತಿದ್ದಾರೆ. ಭ್ರಷ್ಟಾಚಾರವು ದೇಶಕ್ಕೆ ಹೊರೆಯಾಗಿದೆ. ಯುವ ಜನರು ದೇಶದ ಭಾಗ್ಯವಿದಾತರಾಗಬೇಕು. ಭಾರತದ ಭವಿಷ್ಯವನ್ನು ಮತ್ತಷ್ಟು ಉಜ್ವಲವಾಗಿಸಬೇಕು ಎಂದರು. ಸ್ವಾಮಿ ವಿವೇಕಾನಂದರು ರಾಷ್ಟ್ರೀಯ ಚೇತನ ಜಾಗೃತಗೊಳಿಸಿದ ಮಹಾನ್ ವ್ಯಕ್ತಿ.
ಅವರಿಂದ ಪ್ರೇರೇಪಿತವಾಗಿಲ್ಲದ ಊರು ವ್ಯಕ್ತಿಗಳಿಲ್ಲ. ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೂ ವಿವೇಕಾನಂದರ ಧ್ಯೇಯಗಳು ಪ್ರೇರಣೆಯಾಗಿದ್ದವು ಎಂದರು. विवेकानंद जी कहते थे कि ये सदी भारत की है. इस सदी को, भारत की सदी, हमारी युवा पीढ़ी को ही बनाना है. आप जो भी करिए, जो भी फैसला लीजिए, उसमें जरूर सोचिए कि इससे देश का क्या हित होगा. अब जनप्रतिनिधि भी ये समझने लगे हैं कि अगले चुनाव में जाना है तो सीवी स्ट्रांग होनी चाहिए, कामों का हिसाब पुख्ता होना चाहिए. लेकिन साथियों, कुछ बदलाव अभी भी बाकी है और ये बदलाव देश के युवाओं को, आपको ही करने हैं. लोकतंत्र का एक सबसे बड़ा दुश्मन पनप रहा है और वो है राजनीतिक वंशवाद. आज यही एक्ट हमारे लाखों लोगों की जान बचाने में सहायक हुआ, देश को इतने बड़े संकट से उबारने में आधार बना. इतना ही नहीं, जहां कभी डिजास्टर मैनेजमेंट केवल मुआवजे और राहत सामग्री तक सीमित होता था, उसी भारत के डिजास्टर मैनेजमेंट से आज दुनिया सीख रही है. साथियों, जो समाज संकटों में भी प्रगति के रास्ते बनाना सीख लेता है, वो समाज अपना भविष्य खुद लिखता है. और इसलिए आज भारत और 130 करोड़ भारतवासी अपना भविष्य, और वो भी उत्तम भविष्य, आज देश के नागरिक खुद गढ़ रहे हैं. आपके द्वारा किया गया हर एक प्रयास, हर एक सेवा कार्य, हर एक इनोवेशन और हर एक ईमानदार संकल्प भविष्य की नींव में रखा जा रहा एक मजबूत पत्थर है. आपसे आग्रह कर रहा हूं. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಭಾರತದ ಪ್ರಜಾಪ್ರಭುತ್ವದ ಭವಿಷ್ಯ ಉಜ್ವಲವಾಗಿದೆ. ಯುವ ಸಂಸದರು ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಪ್ರಜಾಪ್ರಭುತ್ವವನ್ನು ಸಶಕ್ತಗೊಳಿಸಬೇಕು. ಪ್ರಜಾಪ್ರಭುತ್ವದಲ್ಲಿ ಎಲ್ಲದಕ್ಕೂ ಪರಿಹಾರವಿದೆ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಇನ್ನಷ್ಟು ಸದೃಢಗೊಳಿಸಲು ಯುವ ಸಮೂಹ ಮುಂದಾಗಬೇಕು ಎಂದರು. केंद्र सरकार के माध्यम से ये अभियान हम देश के अंदर चलाएंगे और इस अभियान के माध्यम से हमारे लोकतंत्र को सशक्त, मजबूत और समृद्ध भी करेंगे और आने वाले समय में संविधान. ಕಾರ್ಯಕ್ರಮದಲ್ಲಿ ಸಚಿವರುಗಳಾದ ರಮೇಶ್ ಪೋಖ್ರಿಯಾಲ್ ನಿಶಾಂಕ್, ಕಿರಣ್ ರಿಜಿಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. प्रधानमंत्री जी ने जो हमें मार्गदर्शन दिया है, हम उस सपने को पूरा करने के लिए कृत संकल्प हैं. आप सभी नौजवानों को बहुत बहुत शुभकामनाएं, बहुत बहुत बधाई. और मैं विशेष रूप से माननीय प्रधानमंत्री जी का आभार व्यक्त करता हूं कि आज उनके माध्यम से देश के नौजवानों को नया मार्गदर्शन और नई दिशा मिलेगी. ಈ ಮಧ್ಯೆ ರಾಷ್ಟ್ರೀಯ ಯುವ ಸಂಸತ್ ಪುರಸ್ಕಾರಕ್ಕೆ ಪಾತ್ರರಾದ ಸಿಕ್ಕಿಂನ ಅವಿನಮ್, ಮಹಾರಾಷ್ಟ್ರದ ಅಯತಿ ಮಿಶ್ರಾ ಮತ್ತು ಉತ್ತರ ಪ್ರದೇಶದ ಮುದಿತಾ ಮಿಶ್ರಾ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. Sikkim under this scheme has a huge ocean of possibilities. As an organic state, small farmers and farm outlets could also have huge market value internationally. Adequate emphasis on education, skill development and training, establishment of production centers and proper infrastructure, incentivization of innovation and R&D, and usage of innovative strategies and digital tools by local brands for marketing and advertising. जिसके उत्पादों व हस्तशिल्प का डंका पूरे रेशम मार्ग में बजता था और जिसके पश्चिमी तट समुद्री मार्गों के जरिए पूरे विश्व की अर्थव्यवस्था की धुरी बन गए, वही भारत आज फिर जाग उठा है. जाग उठा है सिंधु सभ्यता सी भव्यता के साथ, विक्रमादित्य के विक्रम और चाणक्य के बुद्धि विवेक के साथ. जाग उठा है विश्व भर को हतप्रभ कर देने वाली चेतना और क्रांति के साथ. भारत जाग उठा है मेरे, आपके, हम सभी के भीतर. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಬೇಗ ಮಾಡ್ಕಣೋ ಪ್ಲೀಸ್, ಬೇಗ. ಬೇರೆ ಯಾವ್ದಾದ್ರು ಮ್ಯಾಚ್ ಇದೆಯಾ? ಹಾಗೆ ಇದೆ ಕಣೋ, ಅಜ್ಜನ ಜೊತೆ ಬ್ಯಾಂಕ್ ಹೋಗೋಕಿದೆ. ಹಾ ಕಣೋ, ವಯಸ್ಸಾದ್ಮೇಲೆ ಕೆಲವೊಮ್ಮೆ ಸಹಾಯ ಬೇಕಾಗುತ್ತೆ.
ಆದ್ರೆ ಬ್ಯಾಂಕಿಂಗ್ ನಲ್ಲಿ ಬೇಡ. ಅದೇ ತರ RBI ಹೇಳ್ತಾ ಇದೆ, ಸೀನಿಯರ್ ಸಿಟಿಸನ್ಸ್ ಎಲ್ಲಕ್ಕಿಂತ ಮೊದಲು. ನಿಮ್ಮ ವಯಸ್ಸು 70ಕ್ಕಿಂತ ಹೆಚ್ಚಿದ್ರೆ ಮತ್ತು ನಿಮಗೆ ಬ್ಯಾಂಕಿಗೆ ಹೋಗಲು ಆಗದಿದ್ರೆ ಬ್ಯಾಂಕೇ ನಿಮ್ಮ ಹತ್ತಿರ ಬರುತ್ತೆ, ಅದು ಅಗತ್ಯ ಸೇವೆಗಳ ಜೊತೆ ಮತ್ತು ಮಿತ ಬೆಲೆಯಲ್ಲಿ. ಸೀನಿಯರ್ ಎಲ್ಲಕ್ಕಿಂತ ಮೊದಲು. RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ 3 ಕೃಷಿ ಸುಧಾರಣಾ ಕಾನೂನುಗಳಿಗೆ ಸರ್ವೋಚ್ಚ ನ್ಯಾಯಾಲಯ ಇಂದು ತಡೆ ನೀಡಿದ್ದು, ವಾಸ್ತವ ಸ್ಥಿತಿ ಅರಿಯಲು 4 ಮಂದಿಯನ್ನೊಳಗೊಂಡ ಉನ್ನತ ಸಮಿತಿ ರಚಿಸಿದೆ. ಮುಖ್ಯ ನ್ಯಾಯಮೂರ್ತಿ SA ಬೋಬ್ಡೆ ಮತ್ತು ನ್ಯಾಯಮೂರ್ತಿಗಳಾದ AS ಬೋಪಣ್ಣ, V ರಾಮಸುಬ್ರಹ್ಮಣ್ಯನ್ ಅವರನ್ನು ಒಳಗೊಂಡ ತ್ರಿಸದಸ್ಯ ಪೀಠ ಅರ್ಜಿ ವಿಚಾರಣೆ ನಡೆಸಿ ಸಮಿತಿಯು 2 ತಿಂಗಳೊಳಗೆ ವರದಿ ಸಲ್ಲಿಸುವಂತೆ ಸೂಚಿಸಿದೆ. 4 ಸದಸ್ಯರ ಸಮಿತಿಯಲ್ಲಿ ಕೃಷಿ ಆರ್ಥಿಕ ತಜ್ಞ ಅಶೋಕ್ ಗುಲಾಟೆ, ಆಹಾರ ನೀತಿ ಶಾಸ್ತ್ರಜ್ಞ ಡಾ ಪ್ರಮೋದ್ ಕುಮಾರ್ ಜೋಶಿ, ಶೇತ್ಕಾರಿ ಸಂಘಟನೆಯ ಅನಿಲ್ ಘನಾವಟ್ ಹಾಗೂ ಭಾರತೀಯ ಕೃಷಿ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷ ಭೂಪಿಂದರ್ ಸಿಂಗ್ ಮಾನ್ ಸದಸ್ಯರಾಗಿದ್ದಾರೆ. ಈ ಸಮಿತಿಯು 10 ದಿನಗಳೊಳಗಾಗಿ ಮೊದಲ ಸಭೆ ನಡೆಸಲು ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಕೇಂದ್ರ ಸರ್ಕಾರ ಕಳೆದ ಸೆಪ್ಟೆಂಬರ್ನಲ್ಲಿ ಜಾರಿಗೆ ತಂದಿದ್ದ ಕೃಷಿ ಕಾನೂನುಗಳನ್ನು ವಿರೋಧಿಸಿ ವಿವಿಧ ರೈತ ಸಂಘಟನೆಗಳು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದವು. ಕೋವಿಡ್-19 ಲಸಿಕೆಯ ಹಂಚಿಕೆ ಕಾರ್ಯಕ್ರಮ ದೇಶದಲ್ಲಿ ಇದೇ 16ರಿಂದ ಆರಂಭವಾಗಲಿದ್ದು, ಆರೋಗ್ಯ ಕಾರ್ಯಕರ್ತರಿಗೆ ಮೊದಲ ಹಂತದಲ್ಲಿ ಲಸಿಕೆ ನೀಡಲಾಗುವುದು. ಲಸಿಕೆ ವಿತರಣೆ ರಾಷ್ಟ್ರೀಯ ಕಾರ್ಯಕ್ರಮವಾಗಿದ್ದು, ಜನರ ಸಹಭಾಗಿತ್ವ ಅಗತ್ಯವಾಗಿದೆ ಎಂದು ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಲಸಿಕೆ ವಿತರಣೆಗೆ ಸರ್ಕಾರ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಜನರು ಸ್ವಂತ ವೆಚ್ಚದಲ್ಲಿ ಲಸಿಕೆ ಪಡೆಯಬೇಕಿಲ್ಲ. ಈ ಲಸಿಕೆಗಳು ಸುರಕ್ಷಿತವಾಗಿದ್ದು, ಸೋಂಕಿನ ವಿರುದ್ಧ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತವೆ ಎಂದರು. ಕೋವಿಡ್-19 ಸ್ಥಿತಿಗತಿ ಬಗ್ಗೆ ಮಾಹಿತಿ ನೀಡಿದ ಅವರು, 1,10,00,000 ಕೋವಿಶೀಲ್ಡ್ ಲಸಿಕೆಗಳಿಗೆ ಭಾರತ ಸರ್ಕಾರ ಸೆರಂ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದು, ಪ್ರತಿ ಡೋಸ್ಗೆ ₹200 ದರ ನಿಗದಿಪಡಿಸಿದೆ. ಅದೇ ರೀತಿ 55 ಲಕ್ಷ ಕೋವ್ಯಾಕ್ಸಿನ್ ಲಸಿಕೆಗಾಗಿ ಭಾರತ್ ಬಯೋಟೆಕ್ ಜತೆಗೆ ಒಪ್ಪಂದ ಮಾಡಿಕೊಳ್ಳಲಾಗಿದ್ದು, ಇದರ ದರ ಪ್ರತಿ ಡೋಸ್ಗೆ ₹295 ಎಂದು ತಿಳಿಸಿದರು. ಮೊದಲ ಡೋಸ್ ಲಸಿಕೆ ಪಡೆದ 14 ದಿನಗಳ ಬಳಿಕ ಪರಿಣಾಮ ಆರಂಭವಾಗುತ್ತದೆ. 2 ಡೋಸ್ಗಳ ಮಧ್ಯೆ 28 ದಿನಗಳ ಅಂತರ ಇರಲಿದೆ ಎಂದು ತಿಳಿಸಿದರು. ವಿವಿಧ ದೇಶಗಳಲ್ಲಿ ನೀಡಲಾಗುತ್ತಿರುವ ಫೈಜರ್ ಲಸಿಕೆಗೆ ₹1,400 ಹಾಗೂ ಮಡೆರ್ನಾ ಲಸಿಕೆಗೆ ₹2,300 ದರವಿದೆ. ಆದರೆ ಭಾರತದಲ್ಲಿ ಕನಿಷ್ಠ ದರ ನಿಗದಿಪಡಿಸಲಾಗಿದೆ. ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಅಲ್ಲದೆ ಇನ್ನೂ ಹಲವಾರು ಲಸಿಕೆಗಳು ಅಭಿವೃದ್ಧಿಯ ಹಂತದಲ್ಲಿವೆ ಎಂದು ಅವರು ತಿಳಿಸಿದರು. ಕೋವಿಡ್-19 ಸೋಂಕು ನಿಯಂತ್ರಣದಲ್ಲಿರುವುದಾಗಿ ಮಾಹಿತಿ ನೀಡಿದ ಅವರು, ಕಳೆದ 24 ಗಂಟೆಗಳಲ್ಲಿ 12,587 ಸಕ್ರಿಯ ಪ್ರಕರಣಗಳು ದಾಖಲಾಗಿವೆ. ಸದ್ಯ ದೇಶದಲ್ಲಿ ಕೇರಳ ಮತ್ತು ಮಹಾರಾಷ್ಟ್ರಗಳಲ್ಲಿ ಮಾತ್ರ 50,000ಕ್ಕೂ ಅಧಿಕ ಸಕ್ರಿಯ ಪ್ರಕರಣಗಳಿವೆ ಎಂದರು. ಅಮೆರಿಕ, ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾ, ರಷ್ಯಾಗಳಲ್ಲಿ ಕೋವಿಡ್-19 ಸಂದಿಗ್ಧತೆಯು ಮುಂದುವರೆದಿದ್ದು, ಸಾರ್ವಜನಿಕರು ಮುಂಜಾಗ್ರತೆ ವಹಿಸುವುದು ಅಗತ್ಯ ಎಂದರು. On 30th of June. So after 30th of June, the cases were climbing. Mid-September, cases reached a very high level. And from mid-September till date, the new COVID cases in the country or active cases in the country have continued to decline. ये बाहर के वैक्सीन लाके यहाँ ನೀತಿ ಆಯೋಗದ ಸದಸ್ಯ ಡಾಕ್ಟರ್ ವಿಕೆ ಪಾಲ್, ಲಸಿಕೆ ಬಗ್ಗೆ ಜನರಲ್ಲಿ ಸಕಾರಾತ್ಮಕ ದೃಷ್ಟಿಕೋನ ಹಾಗೂ ಆತ್ಮವಿಶ್ವಾಸ ಹೆಚ್ಚಿಸುವ ಅಗತ್ಯವಿದೆ. ಈ ಕುರಿತು ಜನಜಾಗೃತಿ ಮೂಡಿಸಬೇಕಿದೆ ಎಂದರು. जो साथ दिया है इसमें सबने इस तरफ पहुंचने का एडमिनिस्ट्रेशन से, लोगों से, उसको हम आज फिर सैल्यूट करते हैं और धन्यवाद भी देते हैं कि हम अपने देश में इतने बड़े काम को अपने दम पे कर सकते हैं और देश के लिए ही नहीं, हम दुनिया के लिए भी इस काम को करने की क्षमता भी रखते हैं और जिम्मेवारी भी महसूस करते हैं और किया भी जाएगा. ಸ್ವಾಮಿ ವಿವೇಕಾನಂದರ 158ನೇ ಜನ್ಮ ದಿನಾಚರಣೆ ಅಂಗವಾಗಿ ವಿಧಾನಸೌಧದಲ್ಲಿಂದು ಆಯೋಜಿಸಲಾಗಿದ್ದ ಪ್ರಧಾನ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಉದ್ಘಾಟಿಸಿದರು. ಬಳಿಕ ಯಡಿಯೂರಪ್ಪ ಹಾಗೂ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಯುವ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಎಲ್ಲ ಯುವ ಸಾಧಕರಿಗೆ
ಇದೇ ವೇಳೆ ಯುವ ಜನರಿಗೆ ಸಂಬಂಧಿಸಿದ ಕೈಪಿಡಿಯನ್ನು ಬಿಡುಗಡೆ ಮಾಡಲಾಯಿತು. ಯುವ ಜನರಿಗೆ ಬೆಂಬಲ ಕೌಶಲ್ಯದ ಕೈಪಿಡಿ ಸರ್. ಬಳಿಕ ಮುಖ್ಯಮಂತ್ರಿ ಸ್ವಾಮಿ ವಿವೇಕಾನಂದರು ಪ್ರಸಿದ್ಧ ತತ್ವಜ್ಞಾನಿಗಳು ಮತ್ತು ಆಧ್ಯಾತ್ಮ ಗುರುಗಳಾಗಿದ್ದರು. ಅವರ ಚಿಂತನೆಗಳು ನಮಗೆ ಸದಾ ಸ್ಫೂರ್ತಿದಾಯಕವಾಗಿವೆ. ಶಿಕ್ಷಣದಿಂದ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ. ಹಾಗೆಯೇ ವ್ಯಕ್ತಿತ್ವ ನಿರ್ಮಾಣದಿಂದ ಚಾರಿತ್ರ್ಯ ನಿರ್ಮಾಣವಾಗಲಿದ್ದು, ಚಾರಿತ್ರ್ಯ ನಿರ್ಮಾಣದಿಂದ ಮಾತ್ರ ರಾಷ್ಟ್ರ ನಿರ್ಮಾಣ ಎಂಬುದು ವಿವೇಕಾನಂದರ ಸ್ಪಷ್ಟ ಅಭಿಪ್ರಾಯವಾಗಿತ್ತು ಎಂದರು. ವಿವೇಕಾನಂದರು ಭಾರತದ ತತ್ವಜ್ಞಾನಿ, ಯೋಗ, ವೇದಾಂತ ಇವೆಲ್ಲವನ್ನ ಪಾಶ್ಚಿಮಾತ್ಯ ದೇಶಗಳಲ್ಲಿ ಪ್ರಚಾರ ಮಾಡಿ ದೇಶಕ್ಕೆ ಕೀರ್ತಿದಂಥ ಮಹಾನ್ ವ್ಯಕ್ತಿ. ಭವ್ಯ ಭಾರತದ ಕನಸನ್ನು ಕಂಡಿದ್ದ ಅವರು ಯುವಜನತೆ ಹಾಗೂ ಶಿಕ್ಷಣದ ಬಗ್ಗೆ ವಿಶಿಷ್ಟವಾದಂಥ ನಿಲುವನ್ನು ಹೊಂದಿದ್ದರು. ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಶಿಕ್ಷಣದ ಮಹತ್ವವನ್ನು ಸಾರಿದ ವಿವೇಕಾನಂದರ ಕನಸನ್ನು ಸಾಕಾರಗೊಳಿಸೋದಕ್ಕೆ ನಮ್ಮ ಸರ್ಕಾರ ಉನ್ನತ ಶಿಕ್ಷಣ ವಲಯದಲ್ಲಿ ದೂರದೃಷ್ಟಿಯ ಬದಲಾವಣೆಗಳನ್ನು ತಂದಿದೆ. ಯುವಜನತೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದೋಕ್ಕೆ ಗುಣಮಟ್ಟದ ಉನ್ನತ ಶಿಕ್ಷಣ ಅತ್ಯವಶ್ಯ ಅನ್ನುವಂಥದ್ದು ನಮ್ಮ ಸರ್ಕಾರದ ಮನಗಂಡಿದೆ. ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಸಿ.ಎನ್. ಅಶ್ವತ್ಥನಾರಾಯಣ ಅವರು ಮಾತನಾಡಬೇಕಾಗಿ ವಿನಂತಿ. ಡಾಕ್ಟರ್ ಸಿ.ಎನ್. ಅಶ್ವತ್ಥನಾರಾಯಣ ಸ್ವಾಮಿ ವಿವೇಕಾನಂದರ ಪ್ರೇರಣೆಯೊಂದಿಗೆ ಉತ್ತಮ ಗುಣಮಟ್ಟದ ಉನ್ನತ ಶಿಕ್ಷಣ ನೀಡುವುದರ ಜೊತೆಗೆ ಮುಂದಿನ 5 ವರ್ಷಗಳಲ್ಲಿ 10 ದಶಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡಲಾಗುವುದು ಎಂದರು. ಯುವಕರ ಏಳಿಗೆ ಸಬಲೀಕರಣ ಆಗಲಿಕ್ಕೆ ಏನನ್ನು ಪ್ರಯತ್ನ ಮಾಡಿದೀವಿ ಅನ್ನೋಂಥ ಒಂದು ಸಣ್ಣ ಪರಿಚಯವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಲವಾರು ಕೆಲಸಗಳು ನಡೀತಿರ್ತದೆ. ಕೆಲವಾರು ಕೆಲಸಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥದ್ದು, ಒಳ್ಳೊಳ್ಳೆ ವಿಚಾರಗಳನ್ನ ಹಂಚಿಕೊಂಡಾಗ ಯಾವ ದಿಕ್ಕಿನಲ್ಲಿ ಸರ್ಕಾರ ಸಾಗ್ತಿದೆ, ಯಾವ ರೀತಿ ಯುವಕರಿಗೆ ಸಬಲೀಕರಣ ಆಗಲಿಕ್ಕೆ ಪ್ರಯತ್ನ ನಡೀತಿದೆ ಅನ್ನೋಂಥದ್ದು ತಮಗೆಲ್ಲ ತಿಳಿಸ್ತಾ ಇರಬೇಕು. ಎಷ್ಟು ಬಾರಿ ತಿಳಿಸಿದ್ರು ಅದು ಸಾಲಲ್ಲ. ಯಾಕೆಂದ್ರೆ ಎಲ್ಲ ಒಂದು ಕಡೆ ಏನು ಸಂಪರ್ಕದ ಕೊರತೆ, ವಿಚಾರಗಳ ತಿಳಿಸೋದ್ರಲ್ಲೆಲ್ಲ ಒಂದು ಕಡೆ ಏನೋ ಒಂದು ಗ್ಯಾಪ್ ಏನಿದೆ, ಆ ಗ್ಯಾಪನ್ನು ಪೂರ್ಣಗೊಳಿಸೋಕೆ ಎಷ್ಟು ಪ್ರಯತ್ನ ಮಾಡಿದ್ರೂ ಸಾಲಲ್ಲ. ಸ್ವಾಮಿ ವಿವೇಕಾನಂದರ ಜನ್ಮದಿನ ಹಾಗೂ ರಾಷ್ಟ್ರೀಯ ಯುವ ದಿನ ಆಚರಣೆಯನ್ನು ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ನರಸಿಂಹಮೂರ್ತಿ, ಯೂತ್ ಸೇವಾ ಸಂಸ್ಥೆಯ ವೆಂಕಟೇಶ್ ಮೂರ್ತಿ ಮತ್ತು ಸಮರ್ಥ ಭಾರತ ಸಂಘಟನೆಯ ಎನ್.ಟಿ. ತಿಪ್ಪೇಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ನರಸಿಂಹಮೂರ್ತಿ, ಸ್ವಾಮಿ ವಿವೇಕಾನಂದರು ಪ್ರತಿಪಾದಿಸಿದ ತತ್ವಗಳು ಎಲ್ಲ ಕಾಲಕ್ಕೂ ಅನ್ವಯವಾಗುತ್ತವೆ. ನಾವೆಲ್ಲರೂ ಅವುಗಳನ್ನು ಪಾಲಿಸಬೇಕು. ಉತ್ತಮ ಸಮಾಜ ನಿರ್ಮಾಣಕ್ಕೆ ವಿವೇಕಾನಂದರ ತತ್ವಗಳು ಬಹುಮುಖ್ಯ ಎಂದು ಅಭಿಪ್ರಾಯಪಟ್ಟರು. ಅಯ್ಯೋ ಇದಿರೋದೇ ಹೀಗೆ, ಅಂಡ್ ವಿ ಸ್ಟಾರ್ಟ್ ಬ್ಲೇಮಿಂಗ್ ಅದರ್ಸ್. ಸರ್ಕಾರ ಏನು ಮಾಡ್ತಿಲ್ಲ ಇದಕ್ಕೆ, ಇವರ ಅಪ್ಪ ಅಮ್ಮನೇ ಇವ್ರನ್ನ ಭಿಕ್ಷೆಗೆ ಕಳಿಸ್ತಾರೆ. ಈ ರೀತಿ ಸಂವೇದನೆ, ಇನ್ನೊಬ್ಬರ ಕಷ್ಟಕ್ಕೆ ಮಿಡಿಯುವಂಥ ಒಂದು ಭಾವನೆ ಏನಿದೆ ನಮ್ಗೆಲ್ರಿಗೂ ಬೀಜ ರೂಪದಲ್ಲಿದೆ. ಆದರೆ ಅದರ ತೀವ್ರತೆ ಕಡಿಮೆ ಆಗ್ಬಿಡುತ್ತೆ. ಇದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದರು, ಫೀಲ್ ಇಂಟೆನ್ಸ್ಲಿ ಅಂತ. ಫೀಲ್ ಮೈ ಚೈಲ್ಡ್, ಫೀಲ್ ಫಾರ್ ದ ಪೂರ್, ಫೀಲ್ ಫಾರ್ ದ ಡೌನ್ ಟ್ರೋಡನ್. ಎಷ್ಟು ಅಂತಂದರೆ ಫೀಲ್ ಅಂಟಿಲ್ ಯುವರ್ ಹಾರ್ಟ್ ಸ್ಟಾಪ್ಸ್ ಆ್ಯಂಡ್ ಯುವರ್ ಬ್ರೈನ್ ಸ್ಟಾರ್ಟ್ಸ್ ರೀಲಿಂಗ್ ಆ್ಯಂಡ್ ಯು ಫೀಲ್ ಆಸ್ ಇಫ್ ಯು ಆರ್ ಗೋಯಿಂಗ್ ಮ್ಯಾಡ್ ಅಂತ. ನಾನು ಹುಚ್ಚ ಆಗ್ತಿದ್ದೀನಿ ಅನ್ನಿಸ್ಬೇಕು. ಹಾಗೆ ಯಾವುದೇ ಒಂದು ಸಮಸ್ಯೆನ ನೋಡಿದಾಗ ಕೇವಲ ನೋಡಿ ಇನ್ನೊಬ್ಬರ ಮೇಲೆ ದೂಷಣೆ ಮಾಡಿಕೊಂಡಿದ್ರೆ ವಿವೇಕಾನಂದ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸ್ವಾಮಿ ಯೂತ್ ಸೇವಾ ಸಂಸ್ಥೆಯ ವೆಂಕಟೇಶ್ ಮೂರ್ತಿ, ದೇಶದ ಯುವಜನತೆ ವಿವೇಕಾನಂದರ ಬದುಕು ಮತ್ತು ಚಿಂತನೆಗಳನ್ನು ಅನುಸರಿಸಬೇಕು. ಸಾಮಾಜಿಕ ಸುಧಾರಣೆಗೆ ಇವರ ಚಿಂತನೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಂದರು. ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸೊ ಇಂತಹ ಒಂದು ಸ್ವಾಮಿ ವಿವೇಕಾನಂದ ಜಯಂತಿಯ ಆಚರಣೆಯನ್ನು ವಿಶ್ವವಿದ್ಯಾಲಯ ನಾವು ನಮ್ಮ ಸಮರ್ಥ ಭಾರತ ಸಂಘಟನೆಯೊಂದಿಗೆ ನಾವು ಮಾಡಿದ್ದೇವೆ. ಕೋವಿಶೀಲ್ಡ್ಗೆ ಡಿಜಿಸಿಎ ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ನಿಂದ 1.1 ಕೋಟಿ ಡೋಸ್ ಅನ್ನು ಕೇಂದ್ರ ಸರ್ಕಾರ ಖರೀದಿಸಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಪ್ರತಿ ಡೋಸ್ಗೆ ಜಿಎಸ್ಟಿ ಸೇರಿ 210 ರೂಪಾಯಿ ದರ ನಿಗದಿಪಡಿಸಿ ಖರೀದಿಸಲಾಗಿದೆ. ಇದು ಜಗತ್ತಿನಲ್ಲೇ ಅತ್ಯಂತ ಕಡಿಮೆ ದರವಾಗಿದೆ. ಒಂದು ವೈಲ್ನಲ್ಲಿ 10 ಜನರಿಗೆ ಲಸಿಕೆ ನೀಡಬಹುದಾಗಿದ್ದು 28 ದಿನಗಳ ನಂತರ ಮತ್ತೊಂದು ಡೋಸ್ ತೆಗೆದುಕೊಳ್ಳಬೇಕಿದೆ.
ಈ ಲಸಿಕೆಯಿಂದ ವ್ಯಕ್ತಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಸೋಂಕಿನ ವಿರುದ್ಧ ಉತ್ಪತ್ತಿಯಾಗಲಿದೆ ಎಂದರು. ಲಸಿಕೆ ಕುರಿತು ಯಾರೂ ಆತಂಕ ಪಡುವ ಅಗತ್ಯವಿಲ್ಲ. ಸಂಪೂರ್ಣ ಪರೀಕ್ಷೆಯ ನಂತರವೇ ಲಸಿಕೆ ವಿತರಣೆಗೆ ಕ್ರಮ ಕೈಗೊಳ್ಳಲಾಗಿದ್ದು, ಮೊದಲ ಹಂತದಲ್ಲಿ ಆರೋಗ್ಯ ಕಾರ್ಯಕರ್ತರಿಗೆ ನೀಡಲು ತೀರ್ಮಾನಿಸಲಾಗಿದೆ. ನಂತರ ಹಂತ ಹಂತವಾಗಿ ಇತರರಿಗೂ ವಿತರಿಸಲಾಗುತ್ತದೆ. ಲಸಿಕೆ ವಿತರಣೆಯಲ್ಲಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಲಾಗುವುದು ಎಂದು ಹೇಳಿದರು. 3 ಕೋಟಿ ಲಸಿಕೆಗಳನ್ನು ಪ್ರಾರಂಭದಲ್ಲಿ ಕೊಡ್ತೇವೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ನಾನು ಹೇಳಿದ್ದೇನೆ ನಮ್ಮಲ್ಲಿ ಎಷ್ಟು ಫೆಸಿಲಿಟೀಸ್ ಇದೆ ಅಂತೇಳಿ. ಹಾಗಾಗಿ ಈಗ ವ್ಯಾಕ್ಸಿನ್ ಬರುವಂಥ ಸಂದರ್ಭ ಬಂದಿರೋದ್ರಿಂದ ಅದರ ಸಿದ್ಧತೆಗಳನ್ನು ಇವತ್ತು ಎಲ್ಲಿ ನಾವು ಸ್ಟೋರ್ ಮಾಡ್ತೇವೆ, ಸ್ಟೋರೇಜ್ ಫೆಸಿಲಿಟಿಗಳನ್ನು ನಾನೇ ಖುದ್ದಾಗಿ ಬಂದು ವೀಕ್ಷಣೆ ಮಾಡಿಬಿಟ್ಟು ಬಂದಿದ್ದೇನೆ. ಇವತ್ತು ನಾವೆಲ್ಲಿ ಇದ್ದೇವೆ ಇದು ಭಾಳ ದೊಡ್ಡ ಸ್ಟೇಟ್ ವ್ಯಾಕ್ಸಿನ್ ಸ್ಟೋರ್ ಅಂತ ಹೇಳ್ತೀವಿ. ಈ ರೀತಿಯಲ್ಲಿ ಸ್ಟೇಟ್ ವ್ಯಾಕ್ಸಿನ್ ಸ್ಟೋರ್ ಇಡೀ ರಾಜ್ಯದಲ್ಲಿ 2 ದೊಡ್ಡದಾಗಿದೆ. ಒಂದು ಬೆಂಗಳೂರಿನಲ್ಲಿ, ಇನ್ನೊಂದು ಬೆಳಗಾಂನಲ್ಲಿ. ಅದೇ ರೀತಿ 5 ರೀಜನಲ್ ಸ್ಟೋರ್ಸ್ ಇದೆ. ವಿಭಾಗವಾರು 5 ಜಿಲ್ಲೆಗಳಲ್ಲಿ ವಿಭಾಗವಾರು ಸ್ಟೋರ್ಸ್ ಇದೆ. ಅದರಲ್ಲಿ ಚಿತ್ರದುರ್ಗ, ಕಲಬುರಗಿ, ದಕ್ಷಿಣ ಕನ್ನಡ, ಮೈಸೂರು ಮತ್ತು ಬಾಗಲಕೋಟೆ, ಬೆಳಗಾವಿ ಮತ್ತು ಬೆಂಗಳೂರು ರಾಜ್ಯ ಮಟ್ಟದ ದೊಡ್ಡ ವ್ಯಾಕ್ಸಿನ್ ಸ್ಟೋರ್ಗಳು. ಇದಲ್ಲದಿರ ಪ್ರತಿ ಜಿಲ್ಲೆಯಲ್ಲಿ 30 ಜಿಲ್ಲೆಗಳಲ್ಲಿ ಒಂದು ಕಾರ್ಪೊರೇಷನ್ ವ್ಯಾಕ್ಸಿನ್ ಸ್ಟೋರ್ ಅಂತ ಇದು ನಮ್ಮ ವ್ಯಾಕ್ಸಿನ್ ಸ್ಟೋರ್ಸ್ ಇದೆ. ಅದೇ ರೀತಿ BBMP ಲಿಮಿಟ್ಸಲ್ಲಿ ಒಂದು ಕಾರ್ಪೊರೇಷನ್ ವ್ಯಾಕ್ಸಿನ್ ಸ್ಟೋರ್ ಇದೆ. ಒಟ್ಟು 50 ಬ್ಲಾಕ್ ವ್ಯಾಕ್ಸಿನ್ ಸ್ಟೋರ್ಸ್. ಕೋಲ್ಡ್ ಚೈನ್ ಪಾಯಿಂಟ್ಸ್ ಬಂದು ಒಟ್ಟು 2767. ಸುಮಾರು 40ರಿಂದ 45 ಲಕ್ಷ ಡೋಸಸ್ ವ್ಯಾಕ್ಸಿನನ್ನು, ವೈಲ್ಸನ್ನು ಇಲ್ಲಿ ಸ್ಟೋರೇಜ್ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಬೇರೆ ಬೇರೆ ಲಸಿಕೆ ಈಗ ಒಂದು 5-6 ಲಕ್ಷ ಇರ್ಬೋದು, ನಮಗೆ 24 ಲಕ್ಷ ಬರುತ್ತೆ ಅಂತೇಳಿ ನಮಗೆ ಈಗಾಗಲೇ ನಿಮಗೆ ಹೇಳಿದ್ದೀನಿ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಬೆಳೆಯಿರಿ ಬೆಳೆಯಿರಿ ನನ್ನ ಜೊತೆ, ಬೆಳೆಯಿರಿ ಬೆಳೆಯಿರಿ ನನ್ನ ಜೊತೆ, ಬೆಳೆಯಿರಿ ಬೆಳೆಯಿರಿ. ಇದೇ ರೀತಿಯಲ್ಲಿ ಮಕ್ಕಳ ಜೊತೆ ಜೊತೆಗೆ ಬೆಳೆಯುತ್ತವೆ LICಯ ಚಿಲ್ಡ್ರನ್ಸ್ ಪ್ಲಾನ್ಸ್. ಇವು ಮಕ್ಕಳ ಬೆಳವಣಿಗೆ ಪ್ರತಿಯೊಂದು ಹಂತದಲ್ಲಿಯೂ ಆಕರ್ಷಕ ಮರುಪಾವತಿಯನ್ನು ನೀಡುತ್ತವೆ. ಬೆಳೆಯಿರಿ ಬೆಳೆಯಿರಿ ನನ್ನ ಜೊತೆ. ದೇಶಾದ್ಯಂತ ಇದೇ 16ರಂದು ಕೋವಿಡ್-19 ಲಸಿಕಾ ಅಭಿಯಾನ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಮೊದಲ ಕಂತಿನಲ್ಲಿ ಇಂದು 6,45,500 ಕೋವಿಶೀಲ್ಡ್ ಡೋಸ್ಗಳು ಪೂರೈಕೆಯಾಗಿವೆ. ವಿಶೇಷ ವಿಮಾನದ ಮೂಲಕ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದ ಲಸಿಕೆಯನ್ನು ಬೆಂಗಳೂರಿನ ಆನಂದರಾವ್ ವೃತ್ತದಲ್ಲಿರುವ ಆರೋಗ್ಯ ಇಲಾಖೆಯ ಕಚೇರಿಯ ಶೈತ್ಯಾಗಾರದಲ್ಲಿ ಇರಿಸಲಾಗಿದೆ. ಇಲಾಖೆಯ ಅಧಿಕಾರಿಗಳು ಲಸಿಕೆಯನ್ನು ಪರಿಶೀಲಿಸಿದ್ದು, ಈ ಶೈತ್ಯಾಗಾರದಿಂದ ರಾಜ್ಯದ ಇತರ ಜಿಲ್ಲೆಗಳಿಗೆ ಲಸಿಕೆ ವಿತರಣೆಯಾಗಲಿದೆ. Once opened, use within 6 hours. Expiry 1/5/2021. 4.5. ಎಲ್ಲಿ ಶ್ರೀನಿವಾಸ ಎಲ್ಲ ಇದ್ರಲ್ಲ 6 ಕೋವಿಡ್-19 ಲಸಿಕಾ ಕಾರ್ಯಕ್ರಮಕ್ಕೆ ದೇಶಾದ್ಯಂತ ದಿನಗಣನೆ ಆರಂಭವಾಗಿರುವ ನಡುವೆಯೇ ಕೋವಿಶೀಲ್ಡ್ ಲಸಿಕೆ ಪುಣೆಯ ಸೆರಂ ಸಂಸ್ಥೆಯಿಂದ ದೇಶದ 5 ಮಹಾನಗರಗಳನ್ನು ತಲುಪಿದೆ. ರಾಜಧಾನಿ ದೆಹಲಿ, ಕರ್ನಾಟಕದ ಬೆಂಗಳೂರು, ಪಶ್ಚಿಮ ಬಂಗಾಳದ ಕೋಲ್ಕತಾ, ಗುಜರಾತ್ನ ಅಹಮದಾಬಾದ್,
ತಮಿಳುನಾಡಿನ ಚೆನ್ನೈಗಳಿಗೆ ಕೋವಿಶೀಲ್ಡ್ ಲಸಿಕೆ ರವಾನೆಯಾಗಿದೆ. 56,05,000 ಕೋವಿಡ್-19 ಲಸಿಕೆಯನ್ನು ದೇಶದ 13 ನಗರಗಳಿಗೆ ತಲುಪಿಸಲಾಗುತ್ತಿದೆ. ಇದಕ್ಕೆ 4 ವಿಮಾನಯಾನ ಸಂಸ್ಥೆಗಳ 9 ವಿಮಾನಗಳು ಕೈಜೋಡಿಸಿವೆ. ಕೋವಿಶೀಲ್ಡ್ ಲಸಿಕೆಯನ್ನು ಬ್ರಿಟನ್ ಮೂಲಕ ಆಸ್ಟ್ರಾಜೆನಿಕಾ ಸಂಸ್ಥೆ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ್ದು, ಭಾರತದ ಸೆರಮ್ ಸಂಸ್ಥೆ ಉತ್ಪಾದನೆ ಮಾಡಿದೆ. ದೇಶದಲ್ಲಿ ಕೋವಿಡ್-19 ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 12,586 ಕೊರೋನಾ ಸೋಂಕು ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಕೋವಿಡ್-19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,04,79,179ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 2,16,558 ಸಕ್ರಿಯ ಪ್ರಕರಣಗಳಿದ್ದು, ಈ ಪ್ರಮಾಣ ಶೇಕಡ 2.07ಕ್ಕೆ ಇಳಿಕೆಯಾಗಿದೆ. ಇದುವರೆಗೂ ಒಟ್ಟು 1,01,11,294 ಮಂದಿ ಗುಣಮುಖರಾಗಿದ್ದು, ಚೇತರಿಕೆ ದರ ಶೇಕಡ 96.49ರಲ್ಲಿದೆ. ದೇಶದಲ್ಲಿ ಈವರೆಗೆ 1,51,329 ಮಂದಿ ಸಾವನ್ನಪ್ಪಿದ್ದು, ಮರಣ ಪ್ರಮಾಣ ಶೇಕಡ 1.44ರಷ್ಟಿದೆ. ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಭಿವೃದ್ಧಿಪಡಿಸಿರುವ ಪರಿಸರ ಸ್ನೇಹಿ ಹಾಗೂ ರಾಸಾಯನಿಕ ಮುಕ್ತ ಖಾದಿ ಪ್ರಾಕೃತಿಕ್ ಹೆಸರಿನ ಬಣ್ಣವನ್ನು ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಬಿಡುಗಡೆ ಮಾಡಿದರು. नए पेंट को लॉन्च किया है. डिस्टेम्पर और एमल्शन में आने वाला ये पेंट इको फ्रेंडली, नॉन टॉक्सिक, एंटीबैक्टीरियल और एंटी फंगल और वॉशेबल होगा. हम थाट से धंधा करना चाहते हैं. ಬಳಿಕ ಅವರು ಮುಂದಿನ 5 ವರ್ಷಗಳಲ್ಲಿ ಗ್ರಾಮೀಣ ಭಾಗದಲ್ಲಿನ ವಹಿವಾಟನ್ನು 5 ಲಕ್ಷ ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಗ್ರಾಮೀಣ ಭಾಗದ ಹಾಗೂ ಸ್ಥಳೀಯವಾಗಿ ಉತ್ಪಾದಿಸುವ ವಸ್ತುಗಳನ್ನೇ ಹೆಚ್ಚು ಬಳಕೆ ಮಾಡುವುದನ್ನು ರೂಢಿಸಿಕೊಳ್ಳಬೇಕು. ಗೋವಿನ ಸಗಣಿಯಿಂದ ಬಣ್ಣ ಅಭಿವೃದ್ಧಿಪಡಿಸಿರುವ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಅನ್ವೇಷಣೆ ಅಭಿನಂದನಾರ್ಹ ಎಂದರು. ಖಾದಿ ಪ್ರಾಕೃತಿಕ್ ಹೆಸರಿನ ಬಣ್ಣಕ್ಕೆ ಭಾರತೀಯ ಮಾನಕ ಸಂಸ್ಥೆಯಿಂದಲೂ ಮಾನ್ಯತೆ ದೊರೆತಿರುವುದು ವಿಶೇಷವಾಗಿದೆ ಎಂದರು. और इसलिए ये अगर गाय जिसको हमारे यहाँ मराठी में भाकड़ गाय कहते हैं, हिंदी में क्या कहते हैं जो गाय दूध वगैरह नहीं देती. ಬೆಂಗಳೂರಿನ ರಾಮಕೃಷ್ಣ ಮಠದ ಅಧ್ಯಕ್ಷ ಸ್ವಾಮಿ ಹರ್ಷಾನಂದ ಮಹಾರಾಜ್ ಅವರಿಂದು ವಿಧಿವಶರಾದರು. ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಸಂಜೆ 5 ಗಂಟೆಯಿಂದ ರಾತ್ರಿ 8ರವರೆಗೆ, ನಾಳೆ ಬೆಳಗ್ಗೆ 6ರಿಂದ 12ರವರೆಗೆ ವಿದ್ಯಾರ್ಥಿ ಮಂದಿರದಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಸ್ವಾಮಿ ಹರ್ಷಾನಂದ ನಿಧನಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತಿತರ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಯಡಿಯೂರಪ್ಪ ರಾಮಕೃಷ್ಣ ಪರಮಹಂಸ ಹಾಗೂ ಸ್ವಾಮಿ ವಿವೇಕಾನಂದರ ತತ್ವಾದರ್ಶಗಳನ್ನು ಸ್ವಾಮಿ ಹರ್ಷಾನಂದ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು. ಉತ್ತಮ ವಾಗ್ಮಿಗಳಾಗಿದ್ದರು. ಅವರ ನಿಧನದಿಂದ ಆಗಿರುವ ನೋವನ್ನು ಭರಿಸುವ ಶಕ್ತಿ ಅವರ ಅನುಯಾಯಿಗಳಿಗೆ ದೊರೆಯಲಿ ಎಂದು ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಅಶ್ವತ್ಥನಾರಾಯಣ ಹಾಗೂ ಹಲವಾರು ಸಚಿವರು ಸ್ವಾಮಿ ಹರ್ಷಾನಂದ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನಲ್ಲಿ ಚೆದುರಿದಂತೆ ಮಳೆಯಾಗಿದೆ. ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಕೆ. ಬೀದರ್ನಲ್ಲಿ ಕನಿಷ್ಠ ತಾಪಮಾನ 12.2 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆ, ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಯುವ ನಿರೀಕ್ಷೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಹಗುರ ಮಳೆ, ಮುಂಜಾನೆ ವೇಳೆ ಮಂಜು ಮುಸುಕುವ ಸಾಧ್ಯತೆ, ಗರಿಷ್ಠ ತಾಪಮಾನ 25 ಹಾಗೂ ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 7ರಿಂದ 8 ಮಂದಿ ನೂತನ ಸಚಿವರಾಗಿ ನಾಳೆ ಪ್ರಮಾಣ ವಚನ. ರಾತ್ರಿ ವೇಳೆಗೆ ಪಟ್ಟಿ ಬಿಡುಗಡೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಅರ್ಥಪೂರ್ಣ ಬದಲಾವಣೆಗೆ ರಾಜಕೀಯ ಕ್ಷೇತ್ರ ಬಹುದೊಡ್ಡ ಮಾಧ್ಯಮ. ಯುವಕರು ನಿಸ್ವಾರ್ಥ ರಚನಾತ್ಮಕ ಕೊಡುಗೆ ನೀಡುವುದು ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ಸುಪ್ರೀಂ ಕೋರ್ಟ್ನಿಂದ ಕೃಷಿ ಸುಧಾರಣೆ ಕಾನೂನುಗಳ ವಾಸ್ತವ ಸ್ಥಿತಿ ಅರಿಯಲು ಉನ್ನತ ಸಮಿತಿ ರಚನೆ. 2 ತಿಂಗಳೊಳಗಾಗಿ ವರದಿ ನೀಡಲು ಸೂಚನೆ. ಹಾಗೂ ಕೋವಿಡ್-19 ಲಸಿಕೆಗಳು ಸಂಪೂರ್ಣ ಸುರಕ್ಷಿತ. ಅಭಿಯಾನದಲ್ಲಿ ಜನರ ಸಹಭಾಗಿತ್ವ ಅತ್ಯಗತ್ಯ, ಕೇಂದ್ರ ಆರೋಗ್ಯ ಸಚಿವಾಲಯ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ,
ತಪ್ಪದೇ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸನ್ನು ತಪ್ಪದೆ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.